ಹಾಯ್ ನಮಸ್ತೆ. ಸಿಂಪಲ್ಲಾಗಿ ಗಸಿ ಅಥವಾ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬಟಾಟೆ, 1 ಕ್ಯಾರೆಟ್, ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಬೇಯಿಸಿಕೊಳ್ಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಸ್ವಲ್ಪ ನೀರನ್ನು ಹಾಕಿಕೊಂಡು ಬೇಯಿಸ್ಲಿಕ್ಕೆ ಇಡ್ತೇನೆ. ತರಕಾರಿ ಬೇಯುವಷ್ಟರಲ್ಲಿ ಒಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನು ಎಣ್ಣೆ, 4 ರಿಂದ 5 ಮೆಣಸು. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ನಾನಿಲ್ಲಿ 5 ಮೆಣಸನ್ನು ಹಾಕಿದ್ದೇನೆ. 2 ಸ್ಪೂನು ಉದ್ದಿನಬೇಳೆ, ಚೆನ್ನಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ಇಂಗನ್ನು ಸೇರಿಸಿಕೊಳ್ತೇನೆ. ಸ್ವಲ್ಪ ಹುಳಿ, ಕಾಯಿ, ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಇಷ್ಟು ನೈಸ್ ಆದರೆ ಸಾಕು. ತರಕಾರಿ ಬೆಂದಿದೆ, ಸೇರಿಸಿಕೊಳ್ತೇನೆ. ಗಸಿ ಕುದೀತಾ ಇರುವಾಗ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸಣ್ಣ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಬೇಕು. ಬಟಾಣಿ ಇದ್ದರೆ ಬಟಾಣಿಯನ್ನು ಹಾಕಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲ ಹಾಕಿಲ್ಲ. ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತೇನೆ. 1 ಪೀಸ್ ಬೆಲ್ಲ. ಈರುಳ್ಳಿ ಬೇಡ ಅಂತ ಇದ್ದರೆ ಹಾಕದೇ ಇದ್ದರೆ ಆಯಿತು. ಒಗ್ಗರಣೆಗೆ 1 ಸ್ಪೂನು ಎಣ್ಣೆ, ಸಾಸಿವೆ, ಚಿಟಿಕೆ ಇಂಗನ್ನು ಸೇರಿಸಿಕೊಳ್ತೇನೆ. ಒಗ್ಗರಣೆಯನ್ನು ಸೇರಿಸಿಕೊಳ್ತೇನೆ. ಈ ಗಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರ್ತದೆ. ಈ ಗಸಿನ ನೀವು ಸಹ ಮಾಡಿ ನೋಡಿ, ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ತುಂಬ ರುಚಿಯಾಗಿರ್ತದೆ. ತುಂಬ ಸುಲಭ ಕೂಡ ಮಾಡಲಿಕ್ಕೆ.